ವ್ಯತ್ಯಯದ ಬಿಸಿ ಮಲೆನಾಡಿಗೂ ಕೂಡ ತಟ್ಟಿದೆ. ಮಲೆನಾಡು ಶಿವಮೊಗ್ಗದಲ್ಲೂ ಕೂಡ ಹೋಟೆಲ್ಗಳನ್ನ ಬಂದ್ ಮಾಡಲಾಗ್ತಾ ಇದೆ. ಹೋಟೆಲ್ಗಳನ್ನ ನಡೆಸೋದಕ್ಕೆ ಮಾಲೀಕರಿಗೆ ಸಾಧ್ಯ ಆಗ್ತಾ ಇಲ್ಲ, ಎಲ್ಪಿಜಿ ಸಿಗ್ತಾ ಇಲ್ಲ. ಶಿವಮೊಗ್ಗದಲ್ಲೂ ಕೂಡ ಕೊಲ್ಲಿ ಕದನದ ಎಫೆಕ್ಟ್, ಎಲ್ಪಿಜಿ ಲಭ್ಯತೆ ಇಲ್ಲ. ಕಮರ್ಷಿಯಲ್ ಗ್ಯಾಸ್ ಕೊರತೆಯಿಂದ ಹೋಟೆಲ್ಗಳು ಪರದಾಟ ನಡೆಸಿದ್ದಾರೆ. ಮೆನುಗಳಲ್ಲಿ ಕಡಿತ ಮಾಡಲಾಗಿದೆ. ಬಹುತೇಕ ಬಂದೇ ಮಾಡೋದಕ್ಕೆ ನಿರ್ಧಾರ ಮಾಡಲಾಗ್ತಾ ಇದೆ. ಹೋಟೆಲ್ ಮೆನುವಿನಲ್ಲಿ ಸಾಕಷ್ಟು ಬದಲಾವಣೆ. ಕೇವಲ ಮಿನಿಮಮ್ ಐಟಂಗಳು ಮಾತ್ರ ಸಿಗುತ್ತೆ. ಕೆಲವು ರೈಸ್ ಐಟಂ ಮಾತ್ರ ಸಿಗುತ್ತೆ. ದೋಸೆ ಮುಂತಾದಂತಹ ವಸ್ತುಗಳು, ಪೂರಿ ಇಂಥವು ಯಾವುದೂ ಇಲ್ಲ. 60% ಮೆನುವನ್ನ ಕಡಿತಗೊಳಿಸಿದ್ದಾರೆ. ಇನ್ನೂ ಕೆಲವರು ಮೆನು ಕಡಿತಗೊಳಿಸಿದಷ್ಟೆಲ್ಲ ಬಾಗ್ಲೆ ಹಾಕ್ತಾ ಇದ್ದಾರೆ. ನೋಡಿ, ದಯವಿಟ್ಟು ಕ್ಷಮಿಸಿ, ಅಡುಗೆ ಅನಿಲ ಅಭಾವದಿಂದ ಸೀಮಿತ ಮೆನು ಮಾತ್ರ ಲಭ್ಯ ಅಂತ ಬೋರ್ಡ್ ಹಾಕ್ಬಿಟ್ಟಿದ್ದಾರೆ. ಇದು ಶಿವಮೊಗ್ಗದ ಹೋಟೆಲ್ಗಳ ಪರಿಸ್ಥಿತಿ. ತುಂಬಾ ಲಿಮಿಟೆಡ್ ಆಗಿ ಇರೋ ಸಿಲಿಂಡರ್ನ ಬಳಕೆ ಮಾಡ್ತಾ ಇದ್ದಾರೆ. ಆಹಾರ ಸಚಿವ KH ಮುನಿಯಪ್ಪನವರು ಕೂಡ ಅದನ್ನೇ ಹೇಳಿದ್ರು. ಸ್ವಲ್ಪ ಎಚ್ಚರಿಕೆಯಿಂದ, ಯಾಕಂದ್ರೆ ನಮಗೆ ಇದು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ, ಹೆಚ್ಚುವರಿ ಸಿಲಿಂಡರ್ಗಳು ಬರುತ್ತೆ, ಬರೋವರೆಗೂ ಸ್ವಲ್ಪ ಕ್ಯಾಲ್ಕುಲೇಟೆಡ್ ಆಗಿ ಉಪಯೋಗಿಸಿ ಅಂತ ಹೇಳಿದ್ದಾರೆ. ಪರಿಸ್ಥಿತಿ ಹೇಗಿದೆ ರಾಜ್ಯಾದ್ಯಂತ ಬೇರೆ ಬೇರೆ ಕಡೆಗಳಲ್ಲಿ? ವಿಜಯಪುರದಲ್ಲಿ ಆಟೋ ಗ್ಯಾಸ್ಗೆ ಸಮಸ್ಯೆ ಉಂಟಾಗಿ ಆಟೋ ಗ್ಯಾಸೇ ಲಭ್ಯವಿಲ್ಲದೆ ಆಟೋ ಚಾಲಕರು ಪರದಾಡಿ ಹೋಗಿದ್ದಾರೆ. ಶಿವಮೊಗ್ಗದಲ್ಲಿ ಮೆನುಗಳನ್ನು ಕಡಿತಗೊಳಿಸಲಾಗಿದೆ. 60% ಮೆನು ಕಡಿತಗೊಳಿಸಿ ಕೆಲವು ಐಟಂಗಳನ್ನು ಮಾತ್ರ ಹೋಟೆಲ್ಗಳಲ್ಲಿ ಇಡಲಾಗಿದೆ. ಇನ್ನೂ ಹಲವು ಹೋಟೆಲ್ಗಳೇ ಕ್ಲೋಸ್ ಡೌನ್ ಆಗಿದ್ದಾವೆ. ದೇವನಹಳ್ಳಿಯಲ್ಲಿ ಚಿಕ್ಕ ಹೋಟೆಲ್ಗಳಿಗೂ ಕೂಡ ಗ್ಯಾಸ್ ಲಭ್ಯತೆ ಸಮಸ್ಯೆ ಎದುರಾಗಿದ್ದು, ಪಾಪ ಇವತ್ತು ಮುಗಿದೋಗುತ್ತೆ ಸಿಲಿಂಡರ್, ನಾಳೆಗಿಲ್ಲ ಅನ್ನುವಂಥ ಪರಿಸ್ಥಿತಿ. ಮಡಿಕೇರಿ ಪ್ರವಾಸಿ ತಾಣ, ಸಾಕಷ್ಟು ಜನ ಬರ್ತಾರೆ, ಆದ್ರೆ ಅಡುಗೆ ಮಾಡಿ ಬಡಿಸೋದಕ್ಕೆ ಸಿಲಿಂಡರ್ ಲಭ್ಯತೆ ಇಲ್ಲ. ಹಾಗಾಗಿ ಅಲ್ಲೂ ಕೂಡ ಹೋಟೆಲ್ ಮಾಲೀಕರು ಒಂದು ರೀತಿ ಆತಂಕಕ್ಕೀಡಾಗಿದ್ದಾರೆ. ಕೇಂದ್ರ ಸರ್ಕಾರ ಆದಷ್ಟು ಬೇಗ ಇದರ ಬಗ್ಗೆ ಗಮನ ಹರಿಸಬೇಕು ಅನ್ನೋದು ಜನಗಳ ಅಳಲಾಗಿತ್ತು. ಈಗಷ್ಟೇ ಗುಡ್ ನ್ಯೂಸ್ ಸಿಕ್ಕಿದೆ. ಏನಂತಂದ್ರೆ, ಜೈಶಂಕರ್ ಅವರ ಮುಖಾಂತರವಾಗಿ ನಡೆದಂತಹ ರಾಜತಾಂತ್ರಿಕತೆಗೆ ಅತಿ ದೊಡ್ಡ ಗೆಲುವು ಭಾರತಕ್ಕೆ. ಇರಾನ್ನ ಹಾರ್ಮುಜ್ ಜಲಸಂಧಿಯ ಮುಖಾಂತರವಾಗಿ ಹಡಗುಗಳು ಹೊರಡೋದಕ್ಕೆ ಅನುಮತಿ ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆ. ಕಚ್ಚಾ ತೈಲದ ಹಡಗುಗಳು. ಹಾಗಾಗಿ ಎಲ್ಪಿಜಿ ಪ್ರೊಡಕ್ಷನ್ನಲ್ಲಿ ಏನು ಕೊರತೆ ಇಲ್ಲ, ಎಲ್ಪಿಜಿ ಸಪ್ಲೈಯಲ್ಲಿ ಕೊರತೆ ಇದೆ. ಅದನ್ನ ಕೂಡ ಕವರ್ ಅಪ್ ಮಾಡಲಾಗುತ್ತೆ ಇನ್ನೊಂದು ಕೆಲವೇ ದಿನಗಳಲ್ಲಿ. ಮಧ್ಯಪ್ರಾಚ್ಯದಲ್ಲಿ ನಡೀತಿರುವಂತಹ ಯುದ್ಧದ ಎಫೆಕ್ಟ್ ನಿಂದಾಗಿ ಈಗ ರಾಜ್ಯಾದ್ಯಂತ ವಾಣಿಜ್ಯ ಅನಿಲಗಳ ಸಮಸ್ಯೆ ಎದುರಾಗಿರುವಂತದ್ದು. ಅದರಂತೆ ಮಲೆನಾಡು ಜಿಲ್ಲೆ ಶಿವಮೊಗ್ಗದಲ್ಲೂ ಸಹ ಹೋಟೆಲ್ಗಳಿಗೆ ಈ ವಾರ್ ಎಫೆಕ್ಟ್ ಉಂಟಾಗಿರುವಂತದ್ದು ನಿಮಗೆ ತೋರಿಸ್ತಾ ಹೋಗ್ತೇನೆ. ನೋಡಬಹುದು, ಈಗಾಗಲೇ ಶಿವಮೊಗ್ಗದ ಬಹುತೇಕ ಹೋಟೆಲ್ಗಳು ಇವತ್ತು ಬಂದ್ ಮಾಡಲಿಕ್ಕೆ ನಿರ್ಧಾರವನ್ನ ಮಾಡಿರುವಂತದ್ದು. ಅನೇಕ ಕಡೆಗಳಲ್ಲಿ ಈ ಅನಿಲ ಅಭಾವ ಸೃಷ್ಟಿಯಾಗಿದೆ. ಹಾಗಾಗಿ ಮೆನುಗಳಲ್ಲೂ ಸಹ ಸಾಕಷ್ಟು ಬದಲಾವಣೆಗಳನ್ನ ಮಾಡಿದ್ದಾರೆ. ಸೀಮಿತ ಮೆನುವನ್ನ ಸಹ ಈಗಾಗಲೇ ಮಾಡಿರುವಂತದ್ದು. ಹಾಗಾಗಿ ನಿಮಗೆ ದೃಶ್ಯಾವಳಿಗಳಲ್ಲಿ ಕಾಣಿಸ್ತಾ ಇದೆ. ನನಗೆ ಶಿವಮೊಗ್ಗದ ಶುಭಂ ಹೋಟೆಲ್ ನಲ್ಲಿದ್ದೇನೆ. ಇಲ್ಲಿ ಬೋರ್ಡ್ ಹಾಕಿರುವಂತದ್ದು ನಿಮಗೆ ಕಾಣಿಸ್ತಾ ಇದೆ. ದಯವಿಟ್ಟು ಕ್ಷಮಿಸಿ, ಅಡುಗೆ ಅನಿಲ ಅಭಾವದಿಂದಾಗಿ ಸೀಮಿತ ಮೆನು ಮಾತ್ರ ಲಭ್ಯ ಅನ್ನುವಂತಹ ಬೋರ್ಡ್ಗಳನ್ನು ಹಾಕಿರುವಂತದ್ದು. ಪ್ರತಿದಿನವೂ 6 ರಿಂದ 8 ಸಿಲಿಂಡರ್ ಗ್ಯಾಸ್ಗಳು ಬೇಕಾಗ್ತವೆ. ಈಗ ಕೆಲವೊಂದಿಷ್ಟು 1-2 ಅಷ್ಟೇ ಸಿಗ್ತಾ ಇದೆ. ಹಾಗಾಗಿ ಕೆಲವೊಂದಿಷ್ಟು ಮೆನುಗಳಲ್ಲಿ ಬದಲಾವಣೆಯನ್ನ ಮಾಡಿಕೊಂಡು ಕಡಿಮೆ ಗ್ಯಾಸ್ನಲ್ಲಿ ಏನನ್ನ ಮಾಡಬಹುದು ಆ ರೀತಿಯಲ್ಲಿ ಹೋಟೆಲ್ ಉದ್ಯಮ ಮಾಲೀಕರಾಗಿರ್ಬೋದು, ಹೋಟೆಲ್ನವರು ಯೋಚನೆಯನ್ನ ಮಾಡಿ ಈಗಾಗಲೇ ತಿಂಡಿಗಳನ್ನ ಮಾಡ್ತಿರುವಂತದ್ದು. ಊಟದ ಮೆನುವಿನಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ಮಾಡಿದ್ದಾರೆ. ಏನೆಲ್ಲ ಬದಲಾವಣೆಗಳಾಗಿದ್ದಾವೆ ಅನ್ನೋದು ಕುರಿತಾಗಿ ಹೋಟೆಲ್ ಮಾಲೀಕರಿದ್ದಾರೆ, ಅವರನ್ನ ಮಾತಾಡಿಸ್ತೇನೆ. ಸರ್, ಈಗ ಬೋರ್ಡ್ಗಳನ್ನ ಹಾಕಿದ್ದೀರಾ, ಏನೆಲ್ಲ ಬದಲಾವಣೆಗಳು ಮಾಡಿದ್ದೀರಾ ಸರ್? ಫಸ್ಟ್ ಎಷ್ಟಿತ್ತು ಸರ್? ಇವಾಗ ನಾವು 60% ಐಟಮ್ ಅನ್ನ ಕಮ್ಮಿ ಮಾಡಿದೀವಿ. ಯಾಕಂದ್ರೆ ನೀವು ನೋಡ್ತಾ ಇದ್ದೀರಾ, ಇಲ್ಲಿ ಗ್ಯಾಸ್ ಅಲ್ಲಿ ಯಾವುದು ಕಮ್ಮಿ ಗ್ಯಾಸ್ ಯೂಸ್ ಆಗ್ತದೆ ಅಂತ ಐಟಮ್ ಅನ್ನು ಮಾತ್ರ ಮಾಡ್ತಾ ಇದೀವಿ. ಇವತ್ತು ಬೆಳಿಗ್ಗೆ ನಾವು ಒಂದು 10-12 ಗಂಟೆವರೆಗೆ ನಾವು ದೋಸೆನ ರನ್ನಿಂಗ್ ಮಾಡೋಣ ಅಂತ ಇದ್ದೀವಿ. 12 ಗಂಟೆ ಆದ್ಮೇಲೆ ನಾವು ದೋಸೆನ ಕ್ಲೋಸ್ ಮಾಡ್ತೀವಿ. ಊಟದ ಐಟಮ್ ಅಂತೂ ಕ್ಲೋಸೇ ಮಾಡಿದೀವಿ ನಾವು. ನಾರ್ತ್ ಇಂಡಿಯನ್ ಸೆಕ್ಷನ್ ಅಲ್ಲಿ ನಾವು ಯಾವ್ದು ಗ್ಯಾಸ್ ಕಮ್ಮಿಯಾಗಿ ಯೂಸ್ ಮಾಡ್ತೀವಿ ಅಂತ ಐಟಮ್ ಅನ್ನು ಮಾಡ್ತಾ ಇದೀವಿ. ಸೂಪು, ಮಂಚೂರಿ ಅದನ್ನೆಲ್ಲ ಸ್ಟಾಪ್ ಮಾಡಿದೀವಿ. ಕಸ್ಟಮರ್ ರೋಟಿ ಆ ತರದ ಐಟಮ್ ಅನ್ನ ನಾವು ರನ್ನಿಂಗ್ ಮಾಡ್ತಾ ಇದ್ದೀವಿ. ಕಸ್ಟಮರ್ ರೆಸ್ಪಾನ್ಸ್ ಏನಿದೆ ಸರ್? ಏನ್ ಕೇಳ್ತಿದ್ದಾರೆ? ಇವಾಗ ನಮಗೆ ಸೀಸನ್, ಇವಾಗ ಮಕ್ಕಳಿಗೆಲ್ಲ ಎಕ್ಸಾಮ್ ಮುಗಿದ ಮೇಲೆ ನಮಗೆ ಸೀಸನ್ ಸ್ಟಾರ್ಟ್ ಆಗ್ತದೆ. ನೀವು ನೋಡ್ತಾ ಇದ್ದೀರಾ, ಹೋಟ್ಲಲ್ಲಿ ಕಸ್ಟಮರ್ ಇಲ್ಲ. ಹೆಚ್ಚಿನ ಕಸ್ಟಮರ್ಗೆ ಅಂದ್ರೆ ಹೋಟ್ಲಲ್ಲಿ ಗ್ಯಾಸ್ ಇಲ್ಲ, ಗ್ಯಾಸ್ ಸಿಗ್ತಾ ಇಲ್ಲ, ಅದರಿಂದ ಹೋಟ್ಲ್ ಕ್ಲೋಸ್ ಮಾಡಿದೆ ಅಂತ ಎಲ್ಲರೂ ಒಂದು ತಲೆಯಲ್ಲಿದೆ.
ಕೆಲವೊಂದು ಕಸ್ಟಮರ್ ಫೋನ್ ಮಾಡಿ ಕೇಳ್ತಾ ಇದ್ದಾರೆ ಹೋಟ್ಲ್ ಓಪನ್ ಇದೆಯಾ, ನಾವು ಬರಬೇಕಾ ಅಂತ. ಅವರಿಗೆ ಮೊದಲೇ ನಾವು ಹೇಳಿರ್ತೀವಿ ಇಂಥ ಒಂದು ಐಟಮ್ ಸಿಗ್ತದೆ, ಐಟಮ್ ಎಲ್ಲ ಕಮ್ಮಿ ಮಾಡಿದೀವಿ ಅಂತ. ತುಂಬಾ ತೊಂದರೆಯಲ್ಲಿದೆ ಹೋಟೆಲ್ ಉದ್ಯಮ. ಎಷ್ಟು ಮಾಡ್ತೀರಿ ಸರ್ ಅಂದಾಜು? ಅಂದ್ರೆ ಎಷ್ಟು ಮೆನು ಇತ್ತು ನಿಮ್ದಲ್ಲಿ, ಈಗ ಎಷ್ಟು ಮೆನುವನ್ನ ಕಡಿತಗೊಳಿಸಿದಿರಾ, ಮತ್ತೆ ಎಷ್ಟು ಗ್ಯಾಸ್ಗಳು ಬೇಕಾಗಿತ್ತು, ಈಗ ಎಷ್ಟಿದೆ? ನಮಗೆ ದಿನಕ್ಕೆ ಒಂದು 5 ರಿಂದ 6 ಗ್ಯಾಸ್ ಬೇಕಾಗ್ತಿತ್ತು. ಅದನ್ನು ನಾವು ಇವಾಗ 4 ಗ್ಯಾಸ್ ಕಮ್ಮಿ ಮಾಡಿದ್ವಿ. 2 ಗ್ಯಾಸ್ ನಿನ್ನೆ 2 ಗ್ಯಾಸ್ ನಾವು ಖಾಲಿ ಮಾಡಿದೀವಿ. ಇವಾಗ ನಮಗೆ ಇನ್ನೊಂದು 2 ಗ್ಯಾಸ್ ನಮ್ಮ ಹತ್ರ ಇದೆ. ಇವತ್ತೊಂದು ದಿನ ರನ್ನಿಂಗ್ ಮಾಡಬಹುದು. ನಾಳೆಯಿಂದ ನಮಗೆ ಗ್ಯಾಸ್ ಸಿಗದಿದೆ, ನಾವು ಖಂಡಿತ ಕ್ಲೋಸ್ ಮಾಡಬೇಕಾಗ್ತದೆ ಹೋಟೆಲ್. ಯಾಕಂದ್ರೆ ಗ್ಯಾಸ್ ಬಿಟ್ರೆ ಬೇರೆ ಯಾವ್ದು ಆಲ್ಟರ್ನೇಟಿವ್ ಇಲ್ಲ. ಮೊದಲಾದ್ರೆ ನಾವು ಕಟ್ಟಿಗೆ ಒಲೆ ಮತ್ತೆ ಒಟ್ಟಿನ ಒಲೆ ಎಲ್ಲ ಮಾಡ್ತಾ ಇದ್ವಿ. ಇವಾಗ 99% ಹೋಟ್ಲ್ನವ್ರು ಎಲ್ಲರೂ ಗ್ಯಾಸ್ಗೆ ಹೋಗ್ಬಿಟ್ಟಿದ್ದಾರೆ. ಆದ್ರಿಂದ ಗ್ಯಾಸ್ ಸಿಗದಿದ್ರೆ ಖಂಡಿತ ಹೋಟೆಲ್ ಉದ್ಯಮನ ನಾವು ಬಂದ್ ಮಾಡಬೇಕಾಗ್ತದೆ. ಹೀಗೆ ಮುಂದುವರೆದ್ರೆ ನಾವು ಇವತ್ತು ಹೋಟೆಲ್ ಅನ್ನ ಕ್ಲೋಸ್ ಮಾಡಬೇಕಾಗುತ್ತೆ. ಗ್ಯಾಸ್ ಸಿಲಿಂಡರ್ ಸಿಗದೇ ಇದ್ರೆ ನಮ್ಮ ಹತ್ರ ಪರ್ಯಾಯ ವ್ಯವಸ್ಥೆಗಳು ಯಾವುದೂ ಇಲ್ಲ. ಆಗ ಒಲೆ ಇತ್ತು, ಸೌದೆ ಒಲೆಗಳಲ್ಲಿ ಅಡಿಗೆಯನ್ನ ಮಾಡ್ತಿದ್ವಿ. ಆದ್ರೆ ಈಗ ಯಾವುದೇ ಪರ್ಯಾಯ ವ್ಯವಸ್ಥೆಗಳಿಲ್ಲ. ಕೇವಲ ಗ್ಯಾಸ್ ಸಿಲಿಂಡರ್ ನಲ್ಲಿ ಮಾತ್ರ ವ್ಯತ್ಯಯದ ಬಿಸಿ ಮಲೆನಾಡಿಗೂ ಕೂಡ ತಟ್ಟಿದೆ. ಮಲೆನಾಡು ಶಿವಮೊಗ್ಗದಲ್ಲೂ ಕೂಡ ಹೋಟೆಲ್ಗಳನ್ನ ಬಂದ್ ಮಾಡಲಾಗ್ತಾ ಇದೆ. ಹೋಟೆಲ್ಗಳನ್ನ ನಡೆಸೋದಕ್ಕೆ ಮಾಲೀಕರಿಗೆ ಸಾಧ್ಯ ಆಗ್ತಾ ಇಲ್ಲ. ಎಲ್ಪಿಜಿ ಸಿಗ್ತಾ ಇಲ್ಲ. ಶಿವಮೊಗ್ಗದಲ್ಲೂ ಕೂಡ ಕೊಲ್ಲಿ ಕದನದ ಎಫೆಕ್ಟ್. ಎಲ್ಪಿಜಿ ಲಭ್ಯತೆ ಇಲ್ಲ. ಕಮರ್ಷಿಯಲ್ ಗ್ಯಾಸ್ ಕೊರತೆಯಿಂದ ಹೋಟೆಲ್ಗಳು ಪರದಾಟ ನಡೆಸಿದ್ದಾರೆ. ಮೆನುಗಳಲ್ಲಿ ಕಡಿತ ಮಾಡಲಾಗಿದೆ. ಬಹುತೇಕ ಬಂದೇ ಮಾಡೋದಕ್ಕೆ ನಿರ್ಧಾರ ಮಾಡಲಾಗ್ತಾ ಇದೆ. ಹೋಟೆಲ್ ಮೆನುವಿನಲ್ಲಿ ಸಾಕಷ್ಟು ಬದಲಾವಣೆ. ಕೇವಲ ಮಿನಿಮಮ್ ಐಟಂಗಳು ಮಾತ್ರ ಸಿಗುತ್ತೆ. ಕೆಲವು ರೈಸ್ ಐಟಂ ಮಾತ್ರ ಸಿಗುತ್ತೆ. ದೋಸೆ ಮುಂತಾದಂತಹ ವಸ್ತುಗಳು, ಪೂರಿ ಇಂಥವು ಯಾವುದೂ ಇಲ್ಲ. 60% ಮೆನುವನ್ನ ಕಡಿತಗೊಳಿಸಿದ್ದಾರೆ. ಇನ್ನೂ ಕೆಲವರು ಮೆನು ಕಡಿತಗೊಳಿಸಿದಷ್ಟೆಲ್ಲ ಬಾಗ್ಲೆ ಹಾಕ್ತಾ ಇದ್ದಾರೆ. ನೋಡಿ, ದಯವಿಟ್ಟು ಕ್ಷಮಿಸಿ, ಅಡುಗೆ ಅನಿಲ ಅಭಾವದಿಂದ ಸೀಮಿತ ಮೆನು ಮಾತ್ರ ಲಭ್ಯ ಅಂತ ಬೋರ್ಡ್ ಹಾಕ್ಬಿಟ್ಟಿದ್ದಾರೆ. ಇದು ಶಿವಮೊಗ್ಗದ ಹೋಟೆಲ್ಗಳ ಪರಿಸ್ಥಿತಿ. ತುಂಬಾ ಲಿಮಿಟೆಡ್ ಆಗಿ ಇರೋ ಸಿಲಿಂಡರ್ನ ಬಳಕೆ ಮಾಡ್ತಾ ಇದ್ದಾರೆ. ಆಹಾರ ಸಚಿವ KH ಮುನಿಯಪ್ಪನವರು ಕೂಡ ಅದನ್ನೇ ಹೇಳಿದ್ರು. ಸ್ವಲ್ಪ ಎಚ್ಚರಿಕೆಯಿಂದ, ಯಾಕಂದ್ರೆ ನಮಗೆ ಇದು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಎಕ್ಸ್ಟ್ರಾ ಹೆಚ್ಚುವರಿ ಸಿಲಿಂಡರ್ಗಳು ಬರುತ್ತೆ. ಬರೋವರೆಗೂ ಸ್ವಲ್ಪ ಕ್ಯಾಲ್ಕುಲೇಟೆಡ್ ಆಗಿ ಉಪಯೋಗಿಸಿ ಅಂತ ಹೇಳಿದ್ದಾರೆ. ಪರಿಸ್ಥಿತಿ ಹೇಗಿದೆ ರಾಜ್ಯಾದ್ಯಂತ ಬೇರೆ ಬೇರೆ ಕಡೆಗಳಲ್ಲಿ? ವಿಜಯಪುರದಲ್ಲಿ ಆಟೋ ಗ್ಯಾಸ್ಗೆ ಸಮಸ್ಯೆ ಉಂಟಾಗಿ ಆಟೋ ಗ್ಯಾಸೇ ಲಭ್ಯವಿಲ್ಲದೆ ಆಟೋ ಚಾಲಕರು ಪರದಾಡಿ ಹೋಗಿದ್ದಾರೆ. ಶಿವಮೊಗ್ಗದಲ್ಲಿ ಮೆನುಗಳನ್ನು ಕಡಿತಗೊಳಿಸಲಾಗಿದೆ. 60% ಮೆನು ಕಡಿತಗೊಳಿಸಿ ಕೆಲವು ಐಟಂಗಳನ್ನು ಮಾತ್ರ ಹೋಟೆಲ್ಗಳಲ್ಲಿ ಇಡಲಾಗಿದೆ. ಇನ್ನೂ ಹಲವು ಹೋಟೆಲ್ಗಳೇ ಕ್ಲೋಸ್ ಡೌನ್ ಆಗಿದ್ದಾವೆ. ದೇವನಹಳ್ಳಿಯಲ್ಲಿ ಚಿಕ್ಕ ಹೋಟೆಲ್ಗಳಿಗೂ ಕೂಡ ಗ್ಯಾಸ್ ಲಭ್ಯತೆ ಸಮಸ್ಯೆ ಎದುರಾಗಿದ್ದು, ಪಾಪ ಇವತ್ತು ಮುಗಿದೋಗುತ್ತೆ ಸಿಲಿಂಡರ್, ನಾಳೆಗಿಲ್ಲ ಅನ್ನುವಂಥ ಪರಿಸ್ಥಿತಿ. ಮಡಿಕೇರಿ ಪ್ರವಾಸಿ ತಾಣ, ಸಾಕಷ್ಟು ಜನ ಬರ್ತಾರೆ, ಆದ್ರೆ ಅಡುಗೆ ಮಾಡಿ ಬಡಿಸೋದಕ್ಕೆ ಸಿಲಿಂಡರ್ ಲಭ್ಯತೆ ಇಲ್ಲ. ಹಾಗಾಗಿ ಅಲ್ಲೂ ಕೂಡ ಹೋಟೆಲ್ ಮಾಲೀಕರು ಒಂದು ರೀತಿ ಆತಂಕಕ್ಕೀಡಾಗಿದ್ದಾರೆ. ಕೇಂದ್ರ ಸರ್ಕಾರ ಆದಷ್ಟು ಬೇಗ ಇದರ ಬಗ್ಗೆ ಗಮನ ಹರಿಸಬೇಕು ಅನ್ನೋದು ಜನಗಳ ಅಳಲಾಗಿತ್ತು. ಈಗಷ್ಟೇ ಗುಡ್ ನ್ಯೂಸ್ ಸಿಕ್ಕಿದೆ. ಏನಂತಂದ್ರೆ ಜಯಶಂಕರ್ ಅವರ ಮುಖಾಂತರವಾಗಿ ನಡೆದಂತಹ ರಾಜತಾಂತ್ರಿಕತೆಗೆ ಅತಿ ದೊಡ್ಡ ಗೆಲುವು ಭಾರತಕ್ಕೆ. ಇರಾನ್ನ ಹಾರ್ಮುಜ್ ಜಲಸಂಧಿಯ ಮುಖಾಂತರವಾಗಿ ಹಡಗುಗಳು ಹೊರಡೋದಕ್ಕೆ ಅನುಮತಿ ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆ. ಕಚ್ಚಾ ತೈಲದ ಹಡಗುಗಳು. ಹಾಗಾಗಿ ಎಲ್ಪಿಜಿ ಪ್ರೊಡಕ್ಷನ್ನಲ್ಲಿ ಏನು ಕೊರತೆ ಇಲ್ಲ, ಎಲ್ಪಿಜಿ ಸಪ್ಲೈಯಲ್ಲಿ ಕೊರತೆ ಇದೆ. ಅದನ್ನ ಕೂಡ ಕವರ್ ಅಪ್ ಮಾಡಲಾಗುತ್ತೆ ಇನ್ನೊಂದು ಕೆಲವೇ ದಿನಗಳಲ್ಲಿ. ಮಧ್ಯಪ್ರಾಚ್ಯದಲ್ಲಿ ನಡೀತಿರುವಂತಹ ಯುದ್ಧದ ಎಫೆಕ್ಟ್ ನಿಂದಾಗಿ ಈಗ ರಾಜ್ಯಾದ್ಯಂತ ವಾಣಿಜ್ಯ ಅನಿಲಗಳ ಸಮಸ್ಯೆ ಎದುರಾಗಿರುವಂತದ್ದು. ಅದರಂತೆ ಮಲೆನಾಡು ಜಿಲ್ಲೆ ಶಿವಮೊಗ್ಗದಲ್ಲೂ ಸಹ ಹೋಟೆಲ್ಗಳಿಗೆ ಈ ವಾರ್ ಎಫೆಕ್ಟ್ ಉಂಟಾಗಿರುವಂತದ್ದು ನಿಮಗೆ ತೋರಿಸ್ತಾ ಹೋಗ್ತೇನೆ. ನೋಡಬಹುದು, ಈಗಾಗಲೇ ಶಿವಮೊಗ್ಗದ ಬಹುತೇಕ ಹೋಟೆಲ್ಗಳು ಇವತ್ತು ಬಂದ್ ಮಾಡಲಿಕ್ಕೆ ನಿರ್ಧಾರವನ್ನ ಮಾಡಿರುವಂತದ್ದು. ಅನೇಕ ಕಡೆಗಳಲ್ಲಿ ಈ ಅನಿಲ ಅಭಾವ ಸೃಷ್ಟಿಯಾಗಿದೆ. ಹಾಗಾಗಿ ಮೆನುಗಳಲ್ಲೂ ಸಹ ಸಾಕಷ್ಟು ಬದಲಾವಣೆಗಳನ್ನ ಮಾಡಿದ್ದಾರೆ. ಸೀಮಿತ ಮೆನುವನ್ನ ಸಹ ಈಗಾಗಲೇ ಮಾಡಿರುವಂತದ್ದು. ಹಾಗಾಗಿ ನಿಮಗೆ ದೃಶ್ಯಾವಳಿಗಳಲ್ಲಿ ಕಾಣಿಸ್ತಾ ಇದೆ. ನನಗೆ ಶಿವಮೊಗ್ಗದ ಶುಭಂ ಹೋಟೆಲ್ ನಲ್ಲಿದ್ದೇನೆ. ಇಲ್ಲಿ ಬೋರ್ಡ್ ಹಾಕಿರುವಂತದ್ದು ನಿಮಗೆ ಕಾಣಿಸ್ತಾ ಇದೆ. ದಯವಿಟ್ಟು ಕ್ಷಮಿಸಿ, ಅಡುಗೆ ಅನಿಲ ಅಭಾವದಿಂದಾಗಿ ಸೀಮಿತ ಮೆನು ಮಾತ್ರ ಲಭ್ಯ ಅನ್ನುವಂತಹ ಬೋರ್ಡ್ಗಳನ್ನು ಹಾಕಿರುವಂತದ್ದು. ಪ್ರತಿದಿನವೂ 6 ರಿಂದ 8 ಸಿಲಿಂಡರ್ ಗ್ಯಾಸ್ಗಳು ಬೇಕಾಗ್ತವೆ. ಈಗ ಕೆಲವೊಂದಿಷ್ಟು 1-2 ಅಷ್ಟೇ ಸಿಗ್ತಾ ಇದೆ. ಹಾಗಾಗಿ ಕೆಲವೊಂದಿಷ್ಟು ಮೆನುಗಳಲ್ಲಿ ಬದಲಾವಣೆಯನ್ನ ಮಾಡಿಕೊಂಡು
ಏನು ಕಡಿಮೆ ಗ್ಯಾಸ್ ನಲ್ಲಿ ಏನನ್ನ ಮಾಡಬಹುದು ಆ ರೀತಿಯಲ್ಲಿ ಆ ಹೋಟೆಲ್ ಉದ್ಯಮ ಮಾಲೀಕರಾಗಿರ್ಬೋದು ಹೋಟೆಲ್ನವರು ಯೋಚನೆಯನ್ನ ಮಾಡಿ ಈಗಾಗಲೇ ತಿಂಡಿಗಳನ್ನ ಮಾಡ್ತಿರುವಂತದ್ದು. ಊಟದ ಮೆನುವಿನಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ಮಾಡಿದ್ದಾರೆ. ಏನೆಲ್ಲ ಬದಲಾವಣೆಗಳಾಗಿದ್ದಾವೆ ಅನ್ನೋದು ಕುರಿತಾಗಿ ಹೋಟೆಲ್ ಮಾಲೀಕರಿದ್ದಾರೆ, ಅವರನ್ನ ಮಾತಾಡಿಸ್ತೇನೆ. ಸರ್, ಈಗ ಬೋರ್ಡ್ ಗಳನ್ನ ಹಾಕಿದ್ದೀರಾ, ಏನೆಲ್ಲ ಬದಲಾವಣೆಗಳು ಮಾಡಿದ್ದೀರಾ ಸರ್? ಫಸ್ಟ್ ಎಷ್ಟಿತ್ತು ಸರ್? ಇವಾಗ ನಾವು 60% ಐಟಮ್ ಅನ್ನ ಕಮ್ಮಿ ಮಾಡಿದೀವಿ. ಯಾಕಂದ್ರೆ ನೀವು ನೋಡ್ತಾ ಇದ್ದೀರಾ ಇಲ್ಲಿ ಗ್ಯಾಸ್ ಅಲ್ಲಿ ಯಾವ್ದು ಕಮ್ಮಿ ಗ್ಯಾಸ್ ಯೂಸ್ ಆಗ್ತದೆ ಅಂತ ಐಟಮ್ ಅನ್ನು ಮಾತ್ರ ಮಾಡ್ತಾ ಇದೀವಿ. ಇವತ್ತು ಬೆಳಿಗ್ಗೆ ನಾವು ಒಂದು 10-12 ಗಂಟೆವರೆಗೆ ನಾವು ದೋಸೆನ ರನ್ನಿಂಗ್ ಮಾಡೋಣ ಅಂತ ಇದ್ದೀವಿ. 12 ಗಂಟೆ ಆದ್ಮೇಲೆ ನಾವು ದೋಸೆನ ಕ್ಲೋಸ್ ಮಾಡ್ತೀವಿ. ಊಟದ ಐಟಮ್ ಅಂತೂ ಕ್ಲೋಸೇ ಮಾಡಿದೀವಿ ನಾವು. ನಾರ್ತ್ ಇಂಡಿಯನ್ ಸೆಕ್ಷನ್ ಅಲ್ಲಿ ನಾವು ಯಾವ್ದು ಗ್ಯಾಸ್ ಕಮ್ಮಿಯಾಗಿ ಯೂಸ್ ಮಾಡ್ತೀವಿ ಅಂತ ಐಟಮ್ ಅನ್ನು ಮಾಡ್ತಾ ಇದೀವಿ. ಸೂಪು, ಮಂಚೂರಿ ಅದನ್ನೆಲ್ಲ ಸ್ಟಾಪ್ ಮಾಡಿದೀವಿ. ಕಸ್ಟಮರ್ ರೋಟಿ ಆ ತರದ ಐಟಮ್ ಅನ್ನ ನಾವು ರನ್ನಿಂಗ್ ಮಾಡ್ತಾ ಇದ್ದೀವಿ. ಕಸ್ಟಮರ್ ರೆಸ್ಪಾನ್ಸ್ ಏನಿದೆ ಸರ್? ಏನ್ ಕೇಳ್ತಿದ್ದಾರೆ? ಇವಾಗ ನಮಗೆ ಸೀಸನ್, ಇವಾಗ ಮಕ್ಕಳಿಗೆಲ್ಲ ಎಕ್ಸಾಮ್ ಮುಗಿದ ಮೇಲೆ ನಮಗೆ ಸೀಸನ್ ಸ್ಟಾರ್ಟ್ ಆಗ್ತದೆ. ನೀವು ನೋಡ್ತಾ ಇದ್ದೀರಾ ಹೋಟ್ಲಲ್ಲಿ ಕಸ್ಟಮರ್ ಇಲ್ಲ. ಹೆಚ್ಚಿನ ಕಸ್ಟಮರ್ ಅಂದ್ರೆ ಹೋಟ್ಲಲ್ಲಿ ಗ್ಯಾಸ್ ಇಲ್ಲ, ಗ್ಯಾಸ್ ಸಿಗ್ತಾ ಇಲ್ಲ, ಅದರಿಂದ ಹೋಟ್ಲ್ ಕ್ಲೋಸ್ ಮಾಡಿದೆ ಅಂತ ಎಲ್ಲರೂ ಒಂದು ತಲೆಯಲ್ಲಿದೆ. ಕೆಲವೊಂದು ಕಸ್ಟಮರ್ ಫೋನ್ ಮಾಡಿ ಕೇಳ್ತಾ ಇದ್ದಾರೆ, ಹೋಟ್ಲ್ ಓಪನ್ ಇದೆಯಾ, ನಾವು ಬರಬೇಕಂತ. ಅವರಿಗೆ ಮೊದಲೇ ನಾವು ಹೇಳಿರ್ತೀವಿ ಇಂಥ ಒಂದು ಐಟಮ್ ಸಿಗ್ತದೆ, ಐಟಮ್ ಎಲ್ಲ ಕಮ್ಮಿ ಮಾಡಿದೀವಿ ಅಂತ. ತುಂಬಾ ತೊಂದರೆಯಲ್ಲಿದೆ ಹೋಟೆಲ್ ಉದ್ಯಮ. ಎಷ್ಟು ಮಾಡ್ತೀರಿ ಸರ್ ಅಂದಾಜು? ಅಂದ್ರೆ ಎಷ್ಟು ಮೆನು ಇತ್ತು ನಿಮ್ದಲ್ಲಿ? ಈಗ ಎಷ್ಟು ಮೆನುವನ್ನ ಕಡಿತಗೊಳಿಸಿದಿರಾ? ಮತ್ತೆ ಎಷ್ಟು ಗ್ಯಾಸ್ಗಳು ಬೇಕಾಗಿತ್ತು? ಈಗ ಎಷ್ಟಿದೆ? ನಮಗೆ ದಿನಕ್ಕೆ ಒಂದು 5-6 ಗ್ಯಾಸ್ ಬೇಕಾಗ್ತಿತ್ತು. ಅದನ್ನು ನಾವು ಇವಾಗ 4 ಗ್ಯಾಸ್ ಕಮ್ಮಿ ಮಾಡಿದ್ವಿ. 2 ಗ್ಯಾಸ್ ನಿನ್ನೆ 2 ಗ್ಯಾಸ್ ನಾವು ಖಾಲಿ ಮಾಡಿದೀವಿ. ಇವಾಗ ನಮಗೆ ಇನ್ನೊಂದು 2 ಗ್ಯಾಸ್ ನಮ್ಮ ಹತ್ರ ಇದೆ. ಇವತ್ತೊಂದು ದಿನ ರನ್ನಿಂಗ್ ಮಾಡಬಹುದು. ನಾಳೆಯಿಂದ ನಮಗೆ ಗ್ಯಾಸ್ ಸಿಗದಿದೆ, ನಾವು ಖಂಡಿತ ಕ್ಲೋಸ್ ಮಾಡಬೇಕಾಗ್ತದೆ ಹೋಟೆಲ್. ಯಾಕಂದ್ರೆ ಗ್ಯಾಸ್ ಬಿಟ್ರೆ ಬೇರೆ ಯಾವ್ದು ಆಲ್ಟರ್ನೇಟಿವ್ ಇಲ್ಲ. ಮೊದಲಾದ್ರೆ ನಾವು ಕಟ್ಟಿಗೆ ಒಲೆ ಮತ್ತೆ ಒಟ್ಟಿನ ಒಲೆ ಎಲ್ಲ ಮಾಡ್ತಾ ಇದ್ವಿ. ಇವಾಗ 99% ಹೋಟ್ಲ್ನವ್ರು ಎಲ್ಲರೂ ಗ್ಯಾಸ್ಗೆ ಹೋಗ್ಬಿಟ್ಟಿದ್ದಾರೆ. ಆದ್ರಿಂದ ಗ್ಯಾಸ್ ಸಿಗದಿದ್ರೆ ಖಂಡಿತ ಹೋಟೆಲ್ ಉದ್ಯಮನ ನಾವು ಬಂದ್ ಮಾಡಬೇಕಾಗ್ತದೆ. ಹೀಗೆ ಮುಂದುವರೆದ್ರೆ ನಾವು ಇವತ್ತು ಹೋಟೆಲ್ ಅನ್ನ ಕ್ಲೋಸ್ ಮಾಡಬೇಕಾಗುತ್ತೆ. ಗ್ಯಾಸ್ ಸಿಲಿಂಡರ್ ಸಿಗದೇ ಇದ್ರೆ ನಮ್ಮ ಹತ್ರ ಪರ್ಯಾಯ ವ್ಯವಸ್ಥೆಗಳು ಯಾವುದೂ ಇಲ್ಲ. ಆಗ ಒಲೆ ಇತ್ತು, ಸೌದೆ ಒಲೆಗಳಲ್ಲಿ ಅಡಿಗೆಯನ್ನ ಮಾಡ್ತಿದ್ವಿ. ಆದ್ರೆ ಈಗ ಯಾವುದೇ ಪರ್ಯಾಯ ವ್ಯವಸ್ಥೆಗಳಿಲ್ಲ. ಕೇವಲ ಗ್ಯಾಸ್ ಸಿಲಿಂಡರ್ ನಲ್ಲಿ ಮಾತ್ರ